ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡೋಣ ಅಂತ ಆಲ್ಮೋಸ್ಟ್ 1.5 ವರ್ಷ ಮೇಲಾಗಿದೆ ನಾನು ವಿಡಿಯೋ ಮಾಡಿ. ಸೊ ಏನು ವಿಡಿಯೋ ಏನಂತ ನೀವು ಕೇಳ್ಬೋದು. ಸೊ ನಿನ್ನೆ ಈವ್ನಿಂಗು ಆಲ್ ಆಫ್ ಸಡನ್ ಒಂದು ರಾ ಕ್ಯಾಂಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಕ್ಲಬ್ಬಿಂದಲ್ಲ, ಜಸ್ಟ್ ನಾವೇ ಫ್ರೆಂಡ್ಸು. ಸೊ SUV ವೆಹಿಕಲ್ಸ್ ತೊಗೊಂಡು ಒಂದು ಕಡೆ ಹೋಗಿ ಕ್ಯಾಂಪಿಂಗ್ ಮಾಡಿಕೊಂಡು ನಾವೇ ಕುಕ್ ಮಾಡಿ ನಾವೇ ತಿನ್ನೋ ಥರ ಆ ಥರ ಕಾನ್ಸೆಪ್ಟಲ್ಲಿ ಈವ್ನಿಂಗ್ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿದರು ಮುಂಚೆನೇ. ಸೊ ನಿನ್ನೆ ಈವ್ನಿಂಗ್ ನಾನು ಜಾಯ್ನ್ ಆಗಿದ್ದು. ನಾನು ಆಲ್ಮೋಸ್ಟ್ ಒಂದು 4.5 ಮಂತ್ಸ್ ಆಯಿತು ಎಲ್ಲೂ ಹೋಗಿರಲಿಲ್ಲ. ಸೊ ಹಾಗಾಗಿ ಒಂದು ಚೇಂಜಸ್ ಇರಲಿ ಹೋಗೋಣ ಅಂಥೇಳಿ ನಾನು ಜಾಯ್ನ್ ಆದೆ. ಸೊ ಈ ರೈಡಿಗೆ ಈ ಕ್ಯಾಂಪಿಂಗ್ ಮಾಡುವಾಗ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಯಾವ ಥರ ಇದನ್ನು ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಶಾರ್ಟಾಗೆ. ಸೊ ಇದು ರೈನಾಕ್ಸ್ ಅವ್ರದ್ದು ವಾಟರ್ ಪ್ರೂಫ್ ಬ್ಯಾಗ್. ಇದು ಹೊರಗಡೆ ಎಲ್ಲ ಮಾಮೂಲಿ ಫ್ಲೀಸು, ಥರ್ಮಲ್ಸು, ಕ್ಲೋತ್ಸು ಅದು ಇದು ಇದೆ. ಸೊ ಇದು ಬಿಟ್ಟರೆ ಮಾಮೂಲಿ ಇದು ಬಂದು ಪವರ್ ಬ್ಯಾಂಕು, ಫ್ಲಾಸ್ಕ್ಗಳು, ಕಾಫಿ ಮಗ್ಗು, ಟಾಯ್ಲೆಟ್ರೀಸು, ಮೆಡಿಸನ್ನು. ಸೊ ಇಷ್ಟು ಬೇಸಿಕ್. ಆಮೇಲೆ ಇಲ್ಲೊಂದು ಸ್ಪೆಷಲ್ ಮೈಕ್ ಇದೆ ನೋಡಿ, ಆಲಿಲ್ ಆ್ಯಂಡ್ ಲಾರ್ಕ್ M2 ಇದು. ಸೊ ಈ ಥರ ಈ ಮೈಕ್ ಇದು. ಈ ಮೈಕ್ ತೊಗೊಂಡು ಆಲ್ಮೋಸ್ಟ್ ನಮ್ಮ ಅಣ್ಣ ತೊಗೊಂಡು ಒಂದು 2 ಇಯರ್ಸ್ ಆಗಿದೆ. ಅದು 2 ಇಯರ್ಸ್ ಆದರೂ ಬಾಕ್ಸ್ ಹೆಂಗಿತ್ತು ಹಂಗೆ ಇತ್ತು, ಸೀಲ್ ಕೂಡ ಓಪನ್ ಆಗಿರಲಿಲ್ಲ. ಏನು ರೀಸನ್ ಅಂತಂದರೆ ಅದು ತೊಗೊಂಡಾಗ ಒಂದ್ಸಲ ಬೈದಿದ್ದ ನಮ್ಮಣ್ಣ, ಹಾಗಾಗಿ ನಾನು ಅದನ್ನು ಯೂಸೇ ಮಾಡಿರಲಿಲ್ಲ. ನೆನ್ನೆನೇ ರ್ಯಾಪರ್ ಓಪನ್ ಮಾಡಿ ಚಾರ್ಜಿಗೆ ಹಾಕಿ ಯೂಸ್ ಮಾಡ್ತಾ ಇರೋದು. ಸೊ ಇದೇ ಆ ಮೈಕು. ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿರೋದು. ಆಮೇಲೆ ಇದು ಬಂದು ನಾವೇ ಕುಕ್ ಮಾಡ್ತಾ ಇರೋದ್ರಿಂದ ತಿನ್ನೋದಕ್ಕೆ ಪ್ಲೇಟು ಮತ್ತು ಇದು. ಸೊ ಇನಿಷಿಯಲಿ ಪ್ಲಾಸ್ಟಿಕ್ ಪ್ಲೇಟ್ಸ್ ಬರುತ್ತಲ್ಲ ಅದನ್ನ ಏನಾದ್ರು ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಆಮೇಲೆ ನಾವು 2 ಡೇಸ್ ಸ್ಟೇ ಮಾಡೋದ್ರಿಂದ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಕಾಸ್ಟ್ ಕ್ಯಾಲ್ಕುಲೇಷನ್ಗಿಂತ ವೇಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ಆಲ್ಮೋಸ್ಟ್ ಒಂದು 5 ಜನ ಅಂತಂದ್ರೂ ಒಂದು ದಿವಸಕ್ಕೆ 3 ಸಲ ಅಂದ್ರೂ 15ರಿಂದ ಒಂದು ದಿವಸಕ್ಕಾದರೆ 30 ಪ್ಲೇಟ್ಸು ವೇಸ್ಟ್ ಆಗುತ್ತೆ. ಸೊ ಅಷ್ಟು ಕಸ ಅಲ್ಲಿ ಬಿಸಾಕೋದು ಬೇಡ ಅಂತೇಳಿ ನಾವು ಮೆಟಲ್ದು ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ದು. ಸೊ ಇದಿಷ್ಟು. ಇದು ಬಿಟ್ಟರೆ ಕಾರಲ್ಲಿ ಒಂದು ಸ್ವಲ್ಪ ಬೇಸಿಕ್ ಟೂಲ್ಸು, ಆಮೇಲೆ ಇದು ಸ್ವಲ್ಪ ಟೂಲ್ಸ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ. ಸೊ ಇದು ಫುಲ್ಲು ಟೂಲ್ ಬ್ಯಾಗ್. ಇದು ಆಕ್ಸಿಜನ್ ಸಿಲಿಂಡ್ರು, ಬೇಸಿಕ್ ಕಾರ್ ಟೂಲ್ಸು. ಇದು ಬಂದು ಟೂ ಹುಕ್ಕು, ಅಂಬ್ರೆಲಾ, ರೋಪು, ರೈನ್ ಕೋಟು ಇದು. ಸೊ ನೋಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಕ್ಯಾಮ್ರಾಗೆ ಎಷ್ಟು ಕಾಣುತ್ತೆ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನೋಡಿ ಹತ್ರ ಬಂದರೆ ಗೊತ್ತಾಗುತ್ತೆ. ಫುಲ್ಲು ಮರದ ಎಲೆ ಎಲ್ಲ ಬಿದ್ದು ಹಂಗಾಗಿದೆ. ಆಮೇಲೆ ನನಗೆ ಒಂದು ಸ್ವಲ್ಪ OCD ಟೈಪು. ಸೊ ಎಲ್ಲ ಕ್ಲೀನಾಗಿರಬೇಕು. ಹೋಗ್ತಾ ಇರೋದೇ ಆಫ್ ರೋಡ್ ಗಲೀಜಾಗುತ್ತೆ, ಬಟ್ ಸ್ಟಿಲ್ ನನಗೆ ಕ್ಲೀನಾಗಿರಬೇಕು. ಸೊ ಹಂಗಾಗಿ ಬೆಳಗ್ಗೆನೇ ಬಂದು ವಾಶ್ ಮಾಡ್ತಾಯಿದ್ದೀನಿ. ಮುಗಿಸ್ಕೊಂಡು ಆಮೇಲೆ ಸಿಗೋಣ. ಸೊ ಆನ್ ದ ವೇ ಹೋಗ್ತಾಯಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡೆ ಗಾಡಿಗೆ. ಸ್ವಲ್ಪ ಲೇಟಾಗೋಯ್ತು ರೆಡಿ ಆಗೋದು, ಯಾಕಂದರೆ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಅಲ್ಲ, ಏನೇನು ತೊಗೋಬೇಕು ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಲೇಟಾಯಿತು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ. ಹೋಗ್ತಾಯಿದ್ದೀನಿ ಆನ್ ದ ವೇ ಇವಾಗ. ನನ್ನ ಗಾಡಿನಲ್ಲಿ ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇರೋದು. ಸೊ ಅಲ್ಲಿ ಗಿರಿಯ ಬೈ ಅವ್ರ ಗಾಡಿನಲ್ಲಿ 3 or 4 ಮೆಂಬರ್ಸ್ ಜಾಯ್ನ್ ಆಗೋರು ಇದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಯಾರ್ಯಾರು ಬರ್ತಾಯಿದ್ದಾರೆ ಏನು ಎಲ್ಲ ತೋರಿಸ್ತೀನಿ. ಈ ಗಾಡಿ ನೋಡಿ ಸಖತ್ತಾಗಿದೆ ಗಾಡಿ. ಯಾರು ಡಿಸೈನ್ ಮಾಡೋರೋ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ಇಂಡಿಯನ್ ಡಿಸೈನರ್ಸ್ದು ಹೋಗಾಯ ಸೈಡಿಗೆ ಡಿಸೈನ್ ಅಂತೂ ಅಲ್ಲ, ಯಾರೋ ಫಾರಿನ್ ಡಿಸೈನರ್ಸ್ ಇರ್ಬೋದು ಪ್ರಾಬಬ್ಲಿ. ಬಟ್ ಬ್ಯಾಟ್ಮನ್ ಕಾರ್ ಥರ ಇದೆ, ಸಖತ್ತಾಗಿದೆ. ಸೊ ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ 25-30 ಮಿನಿಟ್ಸ್ ಇನ್ ಗೊರಗುಂಟೆಪಾಳ್ಯ ಟ್ರಾಫಿಕ್ಕು ಬಂದಿದ್ದಾರೆ, ನೋಡ್ಬೋದು. ಹಾಯ್, ನೋಡ್ಬೋದು. ಆಫ್ಟರ್ ಲಾಂಗ್ ಟೈಮು, ಅಲ್ಲೇ ಒಂದು 4-5 ಮಂತ್ಸ್ ಆಯಿತು ರೈಡ್ ಮಾಡಿ. ಏನು ಬ್ರೋ ಆಫ್ ರೋಡ್ ಏನು ಕತೆ? ಫುಲ್ ರಾಕ್ ಕ್ಯಾಂಪಿಂಗು, ಫುಲ್ ಆಫ್ ರೋಡು ರಾಕ್ ಕ್ಯಾಂಪಿಂಗು. ಏನು ಈ ಥರ ಸಡನ್ನಾಗೆ ನೋಡಿ ಹಿಂದೆ ನೋಡ್ಬೇಕು. ಸಡನ್ ಆಗಿ ಅಂತಲ್ಲ, ಈಗ ನಾನು ತೊಗೊಂಡಿರೋ ಗಾಡಿಗೆ ಅದಕ್ಕೆ ಅಲ್ವಾ? ಅಲ್ಲ, ಸುಮ್ಮನೆ ನಾ ಬಂಡವಾಳ ಹಾಕಿರೋದು. ಅದು ಕರೆಕ್ಟ್. ನೀನು ಅದನ್ನ ಹೇಳ್ಬೇಕು. ಓ ಸಾಹೇಬ್ರು,
ಆರಾಮ್ ಬ್ರೋ. ಪ್ರಣವ್ ಎವರ್ ಗ್ರೀನು ಮದುವೆ ಗಂಡು ಮದ್ವೆ ಗಂಡ ಹೇಳ್ಬೇಕು ನೋಡಿ. ಒಂದು ಕಾಫಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೈಡ್ಗಳಿಗೂ ಬರ್ತಾನೆ, ಯಾವ್ದು ಮಿಸ್ ಮಾಡಲ್ಲ. ನೀವೇ ಮಿಸ್ ಮಾಡ್ತಾ ಇರೋದಪ್ಪ. ನೀವು ಇಲ್ಲ ಇರೋ ನಾನು ತೆಗ್ದ್ಬಿಡ್ತೀನಿ ಫಸ್ಟ್. ಆಯ್ತು ಹೇಳ್ರಿ. ಎಲ್ಲ ರೈಡಲ್ಲೂ ಆಲ್ಮೋಸ್ಟ್ ಬೈಸ್ಕೋತಾನೆ ಎಲ್ಲರ ಹತ್ರ. ಬಟ್ ಏನಂದ್ರೆ ಎಂಥೂಸಿಯಾಸಮ್ ಬಿಡಲ್ಲ. ಟಿ ಹೇಳು, ವಾಪಸ್ ಅವನೇ ಮಾತಾಡ್ಸ್ಕೊಂಡ್ಬರ್ತಾನೆ. ಬೈದ್ರು ಅಂತ ಸುಮ್ಮನೆ ಬಿಡಲ್ಲ. ಏನಂತ ಪ್ರಣವ್? ಹಂಗೆ ಇರ್ಬೇಕಣ್ಣ. ಏನ್ ಯಾರ ಹತ್ರ ಬೈಸ್ಕೋತೇವಿ? ಜಾಲಿ ಜಾಲಿ. ಮದುವೆ ಯಾವಾಗ? ಮದ್ವೆನಾ ಇನ್ನೊಂದು 4-5 ವರ್ಷ ವೇಟ್ ಮಾಡಿ ಮದ್ವೆ ಆಗುತ್ತೆ. ಓ ಬಾರೋ ನೀನು, ಓ ಬಾರೋ ನೀನು ನೋಡ್ಬೋದು. ಬೈ ಯಾವಾಗ ರ್ಯಾಪ್ ಮಾಡಿಸಿದ್ದು? ಇಲ್ಲ ಮೊನ್ನೆ ಇದು ಗಾಡಿ ಹೆಸರು ಜಟಾಯು ಪ್ಲಸ್ ಈಗ ನಮ್ದೇನು ನೆಕ್ಸ್ಟ್ ಮಾಡೋ ಒಂದು ಕ್ಲಬ್ ಅಷ್ಟೇ, ಫಾರ್ ಅಡ್ವೆಂಚರ್ಸ್. ಓಕೆ ಓಕೆ. ಹೆಂಗಿದೆ ಹೆಸರು? ರ್ಯಾಪ್ ಮಾತ್ರ ಸಕ್ಕತ್ತಾಗಿದೆ, ಹೆಸರು ನೆಕ್ಸ್ಟ್ ಲೆವೆಲ್ಲು. ಹೆಂಗೆ ಇವೆಲ್ಲ? ಆಮೇಲೆ ನಮ್ದೇ ಓನ್ ಐಡಿಯಾಸ್. ಸುಮ್ಮನೆ ರಾತ್ರಿ ಕನ್ಸುಗಳಲ್ಲಿ ಬರುತ್ತೆ ನೋಡಿ. ಅದು ಬೆಳಿಗ್ಗೆ ಬಾಗ್ಲು ಹಾಕಲು ಗಾಡಿ ತೋರ್ಸೋಣಲ್ಲ ನೋಡಿ. ಇಸೂಜು 4x4 ಆಲ್ಮೋಸ್ಟ್ ಇವಾಗ ಎಲ್ಲರೂ ಐಲಾಕ್ಸ್ಗೆ ಹೋಗ್ತಾ ಇದ್ದಾರೆ. ಬಟ್ ಬೈ ನೀವೇನಕ್ಕೆ ಇಸೂಜು? ಹಂಗೇನಿಲ್ಲ, ನನಗೆ ಇದು ಗಾಡಿ ಬಂದು ನನಗೆ ಥಾಯ್ಲ್ಯಾಂಡಲ್ಲಿ ನಾನು ಥಾಯ್ಲ್ಯಾಂಡ್ ಟ್ರಿಪ್ ಹೋಗಿದ್ದೆ. ಅಲ್ಲಿ ನಾನು ಓಡಿಸ್ದೆ ಗಾಡಿನ. ಪ್ಲಸ್ ಅಲ್ಲಿ ಎಲ್ಲರೂ ಜಾಸ್ತಿ ಇಸೂಜು ಐಲಾಕ್ಸು ಎಲ್ಲ ಗಾಡಿಗಳು ಇತ್ತು. ಸೊ ನನಗೆ ಮತ್ತೆ 4x4 ಮಾಡಬೇಕಂತ ಇಷ್ಟ ಆಯಿತು. ನನಗೆ ಏನು ಅಂದರೆ ಒಂದು ಗಾಡಿ ಹಾಕೊಂಡು ಹೋಗ್ಬೇಕು. ಪ್ಲಸ್ ನನಗೆ ಒಳ್ಳೆ ಕ್ಯಾಂಪಿಂಗ್ ಮಾಡಕ್ಕೆ. ನೋಡಿ ಎಷ್ಟು ಲಗೇಜ್ ಇದೆ ನೋಡ್ಬೋದು. ನೋಡಿ ಇನ್ನೂ ತುಂಬೋದು. ಫುಲ್ಲು ಲಗೇಜು. ಇದ್ರ ಜೊತೆಗೆ ನೋಡ್ಬೋದು ಹಿಂದ್ಗಡೆನೂ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಕೂತ್ಕೋಬಹುದು. ಮಾಮೂಲಿ ಕಾರ್ ತರ ಸ್ಪೇಷಿಯಸ್ ಆಗಿದೆ. ಮುಂದೆ ಮಾಮೂಲಿ ಒಂದು ಹ್ಯಾಚ್ ಬ್ಯಾಕ್ ಕಾರ್ ಯಾವ ತರ ಬರುತ್ತೋ ಅಷ್ಟು ಸ್ಪೇಸ್ ಇದೆ ಮುಂದೆ ಎಲ್ಲಾನು. ಎಲ್ಲ ಮಲ್ಟಿಪರ್ಪಸ್. ಬಟ್ ಹಂಗೆ ಪ್ರಾಕ್ಟಿಕಲ್ ಆಗಿ ನೋಡಕ್ ಹೋದ್ರೆ ಇದು ಕಾಸ್ಟ್ ವರ್ತ್ ಅನ್ಸುತ್ತೆ ಅಲ್ಲ? ಕಾಸ್ಟ್ ವರ್ತು. ಮತ್ತೆ ಇದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತಾರೆ. ಮತ್ತೆ ಇದು ಆಲ್ರೆಡಿ ರಿಫೈನ್ಡ್ ಆಗಿರೋ ಎಲ್ಲ ತುಂಬಾ ವರ್ಷ ಹಳೇದಲ್ವಾ ಇದು? ಹೌದೌದು. ಆಕ್ಚುಲ್ ಆಗಿ ಐಲಾಕ್ಸ್ ಬರಕ್ ಮುಂಚೆ ಇದೆ ಟಾಪ್ ಅಲ್ಲಿ ಇದು ಐಲಾಕ್ಸ್ ಕಂಪ್ಲೀಟ್ ಮಾಡ್ತು. ಮತ್ತೆ ಅದು ಅವ್ರು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಜಾಸ್ತಿ, ಅದರಲ್ಲಿ ಒಳ್ಳೆ ಎಲೆಕ್ಟ್ರಾನಿಕ್ಸ್ ಇದೆ, ಅದು ಚೆನ್ನಾಗಿದೆ ಗಾಡಿ. ಬಟ್ ಏನಂತಂದ್ರೆ ಕಂಪ್ಯಾರಿಟಿವ್ಲಿ ಐಲಾಕ್ಸ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಮೈಲೇಜ್ ಕಡಿಮೆ, ಮೇಂಟೆನೆನ್ಸ್ ಕಡಿಮೆ. ನೀವು ಆಕ್ಸೆಸರೀಸ್ ಹಾಕ್ಸ್ತೀನಿ ಅಂತ ಹೋದ್ರೂ ಐಲಾಕ್ಸ್ ಹೆವಿ ಕಾಸ್ಟ್ಲಿ ಇದೆ. ನೀವು ಒಂದು ಸಸ್ಪೆನ್ಷನ್ ಹಾಕ್ಸ್ತೀರಾ ಐರನ್ ಮ್ಯಾನ್ ಅಂದ್ರೆ ಕಮ್ಮಿ ಅಂದ್ರೆ 2 ಲಕ್ಷ ಇದೆ. ಬಟ್ ಈ ಗಾಡಿ ಇನ್ನೊಂದು ಏನಂತಂದ್ರೆ ಇದು ಆಕ್ಚುಲಾಗಿ ಮಾರ್ಕೆಟಲ್ಲಿ ಆಲ್ರೆಡಿ ಪ್ರೂನ್. ಇದು ಮೊನ್ನೆ ಬಂದಿರೋ ಗಾಡಿ ಅಲ್ಲ, ಇದು ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲೇ ಇದೆ. ಇಂಡಿಯನ್ ಮಾರ್ಕೆಟ್ ಅದಕ್ಕೆ ಮುಂಚೆನೂ ಬಂದಿತ್ತು. ಬಟ್ ಅಲ್ಲಿ ಬೇರೆ ಕಂಟ್ರಿಗಳಲ್ಲೆಲ್ಲ ಇದು ಆಲ್ರೆಡಿ ರನ್ ಆಗಿರೋ ಗಾಡಿಗಳು. ಹೌದೌದು. ಬೇರೆ ಕಂಟ್ರಿಗಳಲ್ಲಿ, ನಮ್ಮ ಇಂಡಿಯಾದಲ್ಲಿ ಇವಾಗೆಲ್ಲ ಬರ್ತಾ ಇದೆ. ಈ ಗಾಡಿ ಥೈಲ್ಯಾಂಡ್ ಅಲ್ಲಿ ಹೆವಿ ಫೇಮಸ್ ಬ್ರೋ. ಆಕ್ಸೆಸರೀಸ್ ಮಾತ್ರ ಏರಾಕ್ಸಿಗೆ ಬಿಟ್ಟಿದ್ದಾನೆ ಗೊತ್ತಾ? ಏರಾಕ್ಸಿಗೆ ಆ ತರ ಈ ಗಾಡಿಗೆ ಆಕ್ಸೆಸರೀಸ್ ಸಿಗುತ್ತೆ. ಸರ್ವಿಸ್ ಮಾಡಿಸ್ತೇವೆ ಒಂದು ಎಷ್ಟಾಗಿರ್ಬೋದು ಹೇಳಿ? ಬರೀ 6,000 ರೂಪಾಯಿ. 6,000 6,000 ರೂಪಾಯಿಗೆ ಈ ಗಾಡಿ ಸರ್ವಿಸ್ ಮಾಡ್ತಾರಾ? ಐಲಾಕ್ಸ್ ಅಂತೆಲ್ಲ ತಾರು ಆಗಲ್ಲ 6,000 ರೂಪಾಯಿಗೆ. ತುಂಬಾ ಕಡಿಮೆ ಇದೆ ಮೇಂಟೆನೆನ್ಸ್. ಎನಿವೆ ಬೈ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಕಾರ್. ನೆಲಮಂಗಲ ಬೈಪಾಸ್ ತೊಗೊಂಡಿದ್ದೀವಿ ಟುವರ್ಡ್ಸ್ ಹಾಸನ್ನು. ಇವರು ಗಿರಿಬೈ ಅವ್ರ ಗಾಡಿನಲ್ಲಿ 3 ಜನ ಇದ್ದಾರೆ. ಅಭಿಷೇಕ್, ಆಮೇಲೆ ಅವನ್ಯಾರು ವಿಕ್ಕಿ, ಅವರು 3 ಜನ ಹೋಗ್ತಾ ಇದ್ದಾರೆ. ನಮ್ಮ ಗಾಡಿನಲ್ಲಿ ನಾನು ಪ್ರಣವ್. ಸೊ ಎಲ್ಲ 9 o'clock ಬಿಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಯಾರ ಕೈನಲ್ಲೂ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು ಬರೋದು. ಸೊ ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಒಂದು ಸ್ವಲ್ಪ ಜನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಸ್ಟ್ರೈಟ್ ಅವೇ ಟು ಸಕಲೇಶ್ಪುರ. ಸೊ ಇವಾಗ ಸಕಲೇಶ್ಪುರ ಕಡೆ ಹೋಗ್ತಾ ಇದ್ದೀವಿ. ಇವರು ಗಿರಿಬೈ ಅವರು ಫುಲ್ಲು ಹೆಚ್ಕೊಂಡು ಹೊರಟೋಗಿದ್ದಾರೆ. ಅವ್ರಿಗೆ ಗೊತ್ತಲ್ಲ ಮಾಮೂಲಿ ರೈಡಿಂಗ್ ಸ್ಟೈಲು. ಸೊ ಇವಾಗ ನಾವು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಸೊ ಅದು ಯಾಕೆ ಲೇಟ್ ಅಂತಂದರೆ ಅಲ್ಲಿ ನಮ್ಮ ರಾಸ್ತಾ ಹೋಮ್ ಸ್ಟೇಸ್ ಓನರ್ ಇದ್ದಾರೆ ಸಹದೇವು, ಅವರ ಮಗಂದು ಏನೋ ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಸುಮಾರು ಹೊತ್ತಿದ್ದು ಅಲ್ಲೇ ಊಟ ಮಾಡ್ಕೊಂಡು ಹೊಡ್ತಾ ಇದ್ದೀವಿ. ಇನ್ನೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 50 ನಿಮಿಷದಲ್ಲಿ ಲೊಕೇಶನ್ ರೀಚ್ ಆಗ್ತೀವಿ. 50 ನಿಮಿಷ ಇಲ್ಲ, ಒಂದು 35 ಮಿನಿಟ್ಸ್ ತೋರಿಸಿದೆ. 37 ಕಿಲೋಮೀಟರ್ ಇದೆ. ನೋಡೋಣ, ಟ್ರಾಫಿಕ್ಕು ಎಲ್ಲ ವೇರಿ ಆಗುತ್ತೆ. ಅಲ್ಲಿ ಹೋಗಿ ಟೆಂಟ್ ಮಾಡ್ಬೇಕು ಇವಾಗ. ಹೆಂಗ್ ಮಾಡ್ತೀವ ಏನೋ ಗೊತ್ತಿಲ್ಲ. ಫುಲ್ ರಾಕ್ ಕ್ಯಾಂಪಿಂಗು ಜಾಲಿ.
ವೆದರ್ ಮಾತ್ರ ನೀವು ಸುತ್ತಲೂ ನೋಡಿ ಹೆಂಗಿದೆ ಅಂತ ಒಂದು Te cacao,